ಇಲ್ಲಿ ಎಲ್ರಿಗೆ ಹಾಯ್ ಹೇಳು. ಹಾಯ್ ಹಾಯ್. ನಮ್ಮ 3 ಜನರಿಗೂ ಒಂದು ಕಾಮನ್ ಏನು ಗೊತ್ತಾ? ನಂದು ಜುಟ್ಟು ಇಲ್ಲಿದೆ, ನಿಂದು ಜುಟ್ಟು ಎಲ್ಲಿದೆ? ಜುಟ್ಟು, ಆಲ್ ಜುಟ್ಟು. ಬನ್ನಿ, ಇದೇ ಒಂದು ಜುಟ್ಟು ಇರೋ ಖುಷಿಯಲ್ಲಿ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಒಂದು ಒಳ್ಳೆ ರೌಂಡ್ ಹೊಡ್ಕೊಂಡು ಬರುವ. ಜುಟ್ಟು ಬಾಯ್ಸ್, ಜುಟ್ಟು ಬಾಯ್, ಜುಟ್ಟು ಬಾಯ್, ಜುಟ್ಟು ಬಾಯ್. ಯಾ, ಲೆಟ್ಸ್ ಗೋ. ನಾವೆಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ಸೀಡ್ ಬಾಲ್ಸ್ ಮಾಡ್ತಾಯಿದ್ವಿ. ನಮ್ಮ ಕೊಡಗಲ್ಲಿ 1 ಲಕ್ಷ ಸೀಡ್ ಬಾಲ್ ಹಾಕಬೇಕು ಅಂತ. ಅಷ್ಟರಲ್ಲಿ ನೋಡಿದ್ರೆ ಮಳೆನೇ ಇರಲಿಲ್ಲ. 1 ದಿನ ಆಯಿತು, 2 ದಿನ ಆಯಿತು, 1 ವಾರ ಆಯಿತು. ಫೈನಲ್ ಆಗಿ ಇವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಹಾಯ್ ವಿಯಾನ್, ಹೇಗಿದೆಯಾ? ಇದು ಯಾರು? ನಿನ್ನ ಫ್ರೆಂಡ್ದು ಹೆಸರು? ಹಾಂ, ಆರುಷ್ ಅಂತೆ. ಓಕೆ, ಬನ್ನಿ ಇಲ್ಲಿ ಹತ್ರ. ಮಳೆ ಇಷ್ಟನಾ ನಿನಗೆ? ಖುಷಿಯಾಗುತ್ತಾ? ಮತ್ತು ಈಗ ಬೇರೆಯವರು ಮಳೆಯಲ್ಲಿ ಭಯಪಡ್ತಾರಲ್ಲ, ಅಯ್ಯೋ ಮಳೆ ನಮ್ಮ ಮಕ್ಕಳು ನೆಂದೋಗ್ತಾರೆ, ಶೀತ ಆಗುತ್ತೆ ಅಂತೆಲ್ಲ ಹೇಳಿ. ನಿನಗಿಷ್ಟನಾ ಆಟ ಆಡೋಕ್ಕೆ? ಇಷ್ಟ ಇಲ್ಲ? ಮತ್ತು ಅದು ಗೊತ್ತಿಲ್ಲ. ನಿಮ್ಗೆ ಯಾರಾದರೂ ಇದು ಅವ್ರು ಏನು ಹೇಳಿದ್ದು ಅಂತ ಅರ್ಥ ಆಗಿದರೆ ಕಮೆಂಟಲ್ಲಿ ಹಾಕಿ, ಆಯಿತಾ? ಅವ್ರು ಹಾಕ್ತಾರೆ ಕಮೆಂಟಲ್ಲಿ, ನಾನು ನೋಡ್ತೀನಿ. ಓಕೆ, ಬನ್ನಿ ಇವಾಗ ವಿಯಾನ್ನ ಮಾತಾಡ್ಸ್ಕೊಳ್ವಾ. ಹಾಯ್ ವಿಯಾನ್, ನಿನಗೆ ಮಳೆ ಇಷ್ಟನಾ? ಎಷ್ಟು? ತುಂಬ. ಇದೇನು 2 ಕೈಯಲ್ಲಿ ಏನೋ ಇಟ್ಕೊಂಡು ಆಟ ಆಡ್ತಾ ಇದೆಯಾ? ನೈಫಾ? ಓಕೆ, ಈಗ ಇಬ್ಬರು ಫೈಟಿಂಗ್ ಮಾಡಿ. ನೀವು ಆ ಕಡೆ ಇದಲ್ಲ, ಜಸ್ಟ್ ಇದು ನೈಫ್ ಅಷ್ಟೇ. ಓಕೆ, ಹಾಂ, ಗೋ. ಓ ಓ ಓ ಹಾಂ, ಅಷ್ಟೇ. ಓಕೆ, ಆಯಿತು. 6 ವಿನ್ ಆದರು ಈಗ. ಹಾಂ, ಆ ಕಡೆ ತಾಗಬಾರ್ದು, ಬೇರೆ. ನೈಫ್. ಓ ಮೈ ಗಾಡ್, ಇಬ್ಬರು ಒಳ್ಳೆ ಕಳರಿ ಪಟುಗಳ ಥರ ಇದ್ದಾರೆ. ಹಾಂ, ಓಕೆ. ವಿಶಪ್ಪ. ಹಾಂ, ಓಕೆ, ಆಯಿತು. ಡನ್. ಓಕೆ, ಈ ವಿಡಿಯೋ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಮಗೆ ತುಂಬ ಕಾಲ್ಸ್ ಬರುವಾಗ ಪೇರೆಂಟ್ಸ್ ಕೇಳೋದು, ತುಂಬ ಮಳೆ ಇದೆಯಾ ಅಂತ. ನಾನು ಹೇಳೋದು, ಯಾಕೆ ನಾವು ಇಷ್ಟೊಂದು ಭಯ ಪಡಬೇಕು? ನೇಚರ್ ಹೆಂಗೆ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ 4 ಸೀಸನ್ನು. ಆ 4 ಸೀಸನು ನಮ್ಮ ಮಕ್ಕಳಿಗೆ ಎಕ್ಸ್ಪೋಸ್ ನಾವು ಮಾಡಿಲ್ಲ ಅಂತ ಹೇಳಿದ್ರೆ, ಇಟ್ಸ್ ಲೈಕ್ ಪ್ಲೇಯಿಂಗ್ ಎಟ್ 25% or 50%. ಇಲ್ಲ, ಅವರಿಗೆ ಬರೀ ವಿಂಟರ್ ಮಾತ್ರ ಇರಲಿ, ಸಮ್ಮರ್ ಮಾತ್ರ ಅಂತ ಇರಲಿ ಅಂತ ಹೇಳಿದ್ರೆ, ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ನೇಚರು. ಸೊ ಐ ವುಡ್ ಹೈಲಿ ರೆಕಮೆಂಡ್ ಟು ಎವ್ರಿ ಪೇರೆಂಟ್ಸು, ದಯವಿಟ್ಟು ಮಕ್ಕಳನ್ನ ಮಳೆಗಾಲದಲ್ಲೂ ಕರ್ಕೊಂಡೋಗಿ, ಅವ್ರಿಗೂ ಗೊತ್ತಿರಲಿ ಮಳೆ ಅಂದರೆ ಏನು, ಕೆಸರಂದ್ರೆ ಏನು. ಈ ಥರ ಗಂಬೂಟ ಹಾಕ್ಕೊಂಡು ಓಡಾಡೋದು, ಮಳೆಯಲ್ಲಿ ನೆನೆಯೋದು. ಆ್ಯಂಡ್ ಐ ಡೋಂಟ್ ಸೇ ಈಗ ನಾನು ವಿಯಾನಿಗೆ ಯಾವ ಥರ ಟ್ರೈನಿಂಗ್ ಮಾಡಿದ್ದೀನಿ ಆ ಥರ ಫುಲ್ಲು ನೆಕ್ಸ್ಟ್ ಲೆವೆಲ್ಗೆ ಬೇಡ, ಬಟ್ ಅಟ್ಲೀಸ್ಟು ಒಂದು ಮಳೆಗಾಲದಲ್ಲಿ ಪ್ರಪಂಚ ಯಾವ ಥರ ಇರುತ್ತೆ, ಅದು ಬೇರೆ ಕಡೆ ನೇಚರ್ ಆಗಿರ್ಬೋದು, ಏನೇ ಒಂದು ಕಾನ್ಸೆಪ್ಟು, ಬಟ್ ಲೆಟ್ ದೆಮ್ ಗೆಟ್ ಟು ಎಕ್ಸ್ಪೀರಿಯನ್ಸು. ಒಂದು ಮಳೆ ಹನಿ ಬೀಳೋದು ನೋಡಿ, ಇದು ಮಳೆ ಹನಿ ಬೀಳುವಾಗ ದಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸು. ಬನ್ನಿ ಇಲ್ಲಿ ಈ ಕಡೆ ನೋಡಿ, ಈ ಥರ ದಿಸ್ ಈಸ್ ಆಲ್ ಎಕ್ಸ್ಪೀರಿಯನ್ಸು. ಒಂದು ಹೇಳ್ತೀನಿ, ನಾವು ಗ್ಲಾಸ್ ಬಾಕ್ಸ್ ಒಳಗಡೆ ಮಕ್ಕಳನ್ನ ತುಂಬ ಸಫೋಕೇಟ್ ಆಗೋ ಥರ ಬೆಳೆಸ್ತಾ ಇದ್ದರೆ ಅವರಿಗೆ ಗೊತ್ತಿರಲ್ಲ ಪ್ರಪಂಚ ಯಾವ ಥರ ನಾವು ಫೇಸ್ ಮಾಡಬೇಕು ಅಂತ. ದೇ ವಿಲ್ ಕಮ್ ಆ್ಯಂಡ್ ಸ್ಟ್ರಗಲ್ ವೆನ್ ಇಟ್ ಕಮ್ಸ್ ಟು ಅ ರಿಯಾಲಿಟಿ, ಗ್ರೌಂಡ್ ರಿಯಾಲಿಟಿ. ಫಾರ್ ಎಕ್ಸಾಂಪಲ್, ಈ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಫ್ಲಡ್ ಆಗ್ಬೋದು, ಎಲ್ಲಿ ಬೇಕಾದರೂ ಅರ್ಥಕ್ವೇಕ್ ಆಗ್ಬೋದು, ಎಲ್ಲಿ ಬೇಕಾದರೂ ವಾರ್ ಆಗ್ಬೋದು, ಎಲ್ಲಿ ಬೇಕಾದರೂ ನ್ಯಾಚುರಲ್ ಕ್ಯಾಲಾಮಿಟೀಸ್ ಎಲ್ಲಿ ಬೇಕಾದರೂ ಆಗ್ಬೋದು. ಬಟ್ ಈಸ್ ಅವರ್ ಕಿಡ್ಸ್ ಪ್ರಿಪೇರ್ಡು? ಯಾವುದೊಂದು 5th ಫ್ಲೋರು, 6th ಫ್ಲೋರು, 10th ಫ್ಲೋರಲ್ಲಿದ್ದಾನೆ, ಮಕ್ಕಳು ಫುಲ್ ಸೆಕ್ಯೂರಿಟಿ. ಆ ಸೆಕ್ಯೂರಿಟಿ ಸಿಸ್ಟಮ್ ಇದೆ, ಕ್ಯಾಮರಾ ಇದೆ, ನೋಡ್ಕೊಳ್ಳೋಕ್ಕೆ ಎಲ್ಲ ಥರ ಫೆಸಿಲಿಟೀಸ್ ಇದೆ, ಮೈಂಟೆನೆನ್ಸ್ ಇದೆ, ಕಾಲಲ್ಲಿ ಎಲ್ಲ ಬಂದುಬಿಡುತ್ತೆ, ಆ್ಯಪಲ್ಲಿ ಆರ್ಡರ್ ಮಾಡಿದ್ರೆ ಫುಡ್ ಬಂದುಬಿಡುತ್ತೆ ಅಂತೆಲ್ಲ ಹೇಳಿ ನಮ್ಮ ಮಕ್ಕಳನ್ನ ನಾವು ಎಷ್ಟು ಒಂದು ವೈಬ್ರೇಷನಲ್ಲಿ ಇಟ್ಟಿರ್ತೀವಿ ಅಂತ ಹೇಳಿದ್ರೆ, ಅವರಿಗೆ ಅಲ್ಲಿಂದ ಹೊರಗಡೆ ಬಂದಾಗ ದೇ ವಿಲ್ ಬಿ ಲೈಕ್ ಅಂದರೆ ಮಕ್ಕಳಿಗೆ ಅರ್ಥ ಆಗಲ್ಲ ಏನು ಮಾಡಬೇಕು ಅಂತ. ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ವೆರಿ ಸ್ಯಾಡ್ ಟ್ರೆಂಡ್ ನೋಡ್ತಾ ಇರುವಂಥದ್ದು. ಲೆಟ್ ಮೀ ಶೇರ್ ಇಟ್ ವಿತ್ ಒನ್ ಸ್ಟೋರಿ. ಒಂದು ಫ್ಯಾಮ್ಲಿ ಅವ್ರ ಮಕ್ಕಳನ್ನ ಚಿಕ್ಕವರಾಗಿದ್ದಾಗ ಅಲ್ಲಿ ಎಲ್ಲೂ ತಾಗಿಸ್ಕೋಬಾರ್ದು ಅಂತ ತುಂಬ ಒಂದು ಸೆಕ್ಯೂರಿಟಿಯಲ್ಲಿ ಬೆಳೆಸಿರ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಫಸ್ಟು ಅವರ ಮನೆಯಲ್ಲಿರುವಂಥ ಎಲ್ಲ ಫರ್ನಿಚರ್ಸ್ನ ತೆಗೆದುಬಿಡ್ತಾರೆ. ಆಯಿತಾ? ಇದು ನಿಜವಾಗ್ಲೂ ನಡೆದಿರುವಂಥ ಒಂದು ಇನ್ಸಿಡೆಂಟು.
ಆಗ ಮಗುಗೇನಾಗುತ್ತೆ, ಯಾವುದೂ ತಾಗಲ್ಲ, ತಲೆಗೆ ಏನು ತಾಗಲ್ಲ, ಮಕ್ಕಳು ಹಾಗೆ ಬೆಳೆದ್ಬಿಡ್ತಾರೆ. ಸೊ ಕೆಳಗಡೆ ಬೆಡ್ ಹಾಕ್ಕೊಳ್ತಾರೆ, ಚೇರ್ಸ್ ಇರಲ್ಲ, ಆ ಟೀ ಪಾಯ್ ಅಂತ ಹೇಳ್ತೀವಿ, ಈ ಥರ ಯಾವುದು ಫರ್ನಿಚರ್ಸ್ ಇರಲ್ಲ. ಸೊ ಮಕ್ಕಳು ಬೆಳೆದಾಗ ಇವ್ರ ಪೇರೆಂಟ್ಸ್ ಅಂದ್ಕೊಳ್ತಾರೆ, ಓ ನನ್ನ ಮಗುನ ನಾನು ಎಷ್ಟು ಸೇಫಾಗಿ ಬೆಳೆಸ್ಬಿಟ್ಟಿದ್ದೀನಿ, ಈಗ ಅವ್ರಿಗೆ ತುಂಬ ಆರಾಮಾಗಿ ಏನು ಗಾಯ ಮಾಡ್ಕೊಳ್ಳೋದೇ ಬೆಳೆದಿದ್ದಾರೆ ಅಂತ. ಸೊ ಇವಾಗ ಆ ಮಕ್ಕಳದ್ದು ಪ್ರಾಬ್ಲಮ್ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಅವ್ರ ಮನೆಯಲ್ಲಿ ಓಕೆ ಅಭ್ಯಾಸ ಆಯಿತು, ಆ ಒಂದು ಸೇಫ್ಟೀಸ್ ಎಲ್ಲ ನೋಡಿಕೊಂಡ್ರು. ಬಟ್ ಬೇರೆಯವ್ರ ಮನೆಗೆ ಹೋದಾಗ ಮಗು ತಲೆಗೆ ಟೇಬಲ್ ತಾಗೋದು, ಇಲ್ಲ ಇನ್ನೇನೋ ಮಾಡ್ಕೊಳ್ಳೋದು, ಡೈನಿಂಗ್ ಟೇಬಲ್ ಇದಾಗೋದು, ಲೈಕ್ ಬೇಸಿಕಲಿ ದಿಸ್ ಕೈಂಡ್ ಆಫ್ ಪೇರೆಂಟಿಂಗ್ ಈಸ್ ವೆರಿ ಡೇಂಜರಸ್. ಸೊ ಐ ವುಡ್ ಹೈಲಿ ರೆಕಮೆಂಡ್ ಟು ಟೇಕ್ ಕಿಡ್ಸ್ ಟು ದ ಮಾನ್ಸೂನ್ ಪ್ಲೇಸಸ್, ಎಂಜಾಯ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರೆಡ್ ಅಲರ್ಟು, ಗ್ರೀನ್ ಅಲರ್ಟು, ಐ ಮೀನ್ ಆಲ್ ದೀಸ್ ಥಿಂಗ್ಸ್ ಎಲ್ಲ ದಟ್ ಈಸ್ ಆಲ್ ರೀಸೆಂಟ್, ಇವಾಗ ಬರ್ತಾ ಇರುವಂಥ ಕೆಲವು ವಿಚಾರ. ಬಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಹೋಗಿ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ಗೆ ಹೋಗ್ಬಿಡಿ, ಯಾವುದೊಂದು ಒಳ್ಳೆಯ ಹತ್ರ ಹೋಗಿ ಸ್ಟೇ ಆಗಿಲ್ಲ. ಐ ಮೀನ್ ಐ ಆಮ್ ನಾಟ್ ಟೆಲ್ಲಿಂಗ್ ಆಲ್ ದಿಸ್, ಬಟ್ ಡೋಂಟ್ ಹೈಡ್ ಯುವರ್ ಕಿಡ್ಸ್ ಫ್ರಮ್ ದ ನೇಚರ್ ಮನ್ಸು ಮಾಡಿದ್ರೆ ಮನೆ ಒಳಗಡೆ ಬಂದು ಮಕ್ಕಳನ್ನ ಎತ್ಕೊಂಡು ಹೋಗುವಂಥ ಕೆಪಾಸಿಟಿ ಇದೆ. ದಟ್ಸ್ ವಾಟ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡು. ನಮ್ಮ ಕೊಡಗಲ್ಲಿ ಫ್ಲಡ್ ಆಗಿದ್ದಾಗ ವೆನ್ ಐ ಫೌಂಡ್ ಮಕ್ಕಳದು ಟಾಯ್ಸು, ಟಿ ವಿ, ಬಟ್ಟೆಗಳು ಆ ಒಳೆ ಕ್ಲೀನ್ ಮಾಡುವಾಗ ಫ್ಲಡ್ ಆದಮೇಲೆ ಹಾಲಿನ ಪ್ಯಾಕೆಟ್ಸು, ಯೂಸ್ ಮಾಡದಿರುವಂಥ ಹಾಲಿನ ಪ್ಯಾಕೆಟ್ಸು, ಸ್ನ್ಯಾಕ್ಸು, ಇದೆಲ್ಲ ನೋಡಿದಾಗ ನನಗೆ ಅನಿಸಿದ್ದು, ನಮ್ಮ ಮಕ್ಕಳಿಗೂ ನೇಚರ್ಗೂ ಒಂದು ಕನೆಕ್ಷನ್ ಇದೆ. ನಾವು ಪೇರೆಂಟ್ಸ್ ಎಲ್ಲಿ ತನಕ ವಿ ಡೋಂಟ್ ನಾವು ಕನೆಕ್ಟ್ ಮಾಡೋದೇ ಉಲ್ಟಾ, ಮಕ್ಕಳೇ ಬೇರೆ ನೇಚರ್ ಬೇರೆ ಅಂತ ಹೋಗ್ತಾ ಇದ್ದರೆ, ಐ ಥಿಂಕ್ ಕರ್ಮ ಇಸ್ ರಿಯಲ್. ಒಂದು ದಿನ ಬರುತ್ತೆ, ನೇಚರ್ ವಿಲ್ ಎಕ್ಸ್ಪೆಕ್ಟ್ ಶುಡ್ ಬಿ ಅ ಕನೆಕ್ಷನ್ ಬಿಟ್ವೀನ್ ಅವರ್ ಕಿಡ್ಸ್ ಆ್ಯಂಡ್ ನೇಚರ್. ಸೊ ನಿಮ್ಮ ಥಾಟ್ಸ್ ಏನು ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಸೂಪರ್ ಎಕ್ಸೈಟೆಡ್. ನಮ್ಮ ಎವರ್ಗ್ರೀನ್ ಕೌಂಟಿಯಲ್ಲಿ ತುಂಬ ಒಳ್ಳೆ ಕಾನ್ಸೆಪ್ಟ್ಸ್ ಇದೆ ಇದಕ್ಕೆ. ಪ್ಲಾಂಟೇಷನ್ ವಾಕ್ ಆಗಿರ್ಬೋದು, ಬೇರೆ ಬೇರೆ ಕಯಾಕಿಂಗು, ನೇಚರಲ್ಲಿ ಈ ಥರ ಗಂಬೂಟ್ ಹಾಕೊಂಡು ಹೋಗೋದು, ಆಲ್ ದೀಸ್ ಕೈಂಡ್ ಆಫ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಆ್ಯಂಡ್ ಲೆಟ್ಸ್ ಮೇಕ್ ಅವರ್ ಕಿಡ್ಸ್ ವೆರಿ ಪವರ್ಫುಲ್. ಥ್ಯಾಂಕ್ ಯು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗುವ.